ಸಿದ್ದರಾಮಯ್ಯನವ್ರದ್ದು ಒಂದು ಎಲ್ಲ ಇದರಲ್ಲಿ ಕೂಡ ಭಾಳ ಒಂದು ಸ್ಪೆಷಲ್ ಕೇಸಸ್ ಇರ್ತದೆ. ನಾನು ಸಿದ್ದರಾಮಯ್ಯವ್ರ ಜೊತೆ ಹೋಲಿಕೆ ಮಾಡ್ಕೊಂಡ್ರೆ ತಪ್ಪಾಗುತ್ತೆ. ಸಿದ್ದರಾಮಯ್ಯವ್ರವ್ರದ್ದು ಭಾಳ ದೊಡ್ಡ ವ್ಯಕ್ತಿತ್ವ, ದೊಡ್ಡ ನಾಯಕರು. ಅವತ್ತಿನ ದಿವಸ ಅವ್ರು ಬಂದಿದ್ದಾರೆ, ತೊಗೊಂಡಿದ್ದೀವಿ. ನಾನು ಅದನ್ನು ಕೂಡ ನೋಡಿದೆ. ಅವ್ರು ಇನ್ನೇನೇ ಬೆಂಗಳೂರಿನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಪದೇ ಪದೇ ನಾನು ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಬಯಸೋದಿಲ್ಲ. ನಿನ್ನೆ ಪೂರ್ತಿ ನಮ್ಮದೇ ಇದೆಯಲ್ಲ, ಫುಲ್ ಗಣೇಶ ಚತುರ್ಥಿ ನಮ್ಮದೇ ಆಗಿದೆ. ನಿನ್ನೆ ಫುಲ್ ಕೊಟ್ಟಿದ್ದೀನಿ ಸ್ಟೇಟ್ಮೆಂಟು. ಇಷ್ಟೇ ಹೇಳ್ತೀನಿ, ಭಾಳ ಸ್ಪಷ್ಟವಾಗಿ ನಿಮ್ಗೆ ಹೇಳಕ್ಕೆ ಬಯಸ್ತೇನೆ. ನಮ್ಮ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ, ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಅತ್ಯಂತ ಸ್ಪಷ್ಟವಾಗಿ ಹೇಳ್ತೀನಿ. ಈ ಮೂಢ ಹಗರಣ ಗಿಂಡ ಏನೂ ಕೂಡ ಇವತ್ತಿನ ದಿವಸ ಸಿದ್ದರಾಮಯ್ಯನವರು ಅದರಲ್ಲಿ ಹುರುಳು ಇಲ್ಲ, ಅದರಲ್ಲಿ ಅವ್ರ ಪಾತ್ರನೂ ಇಲ್ಲ. ಯಾರಾದರೂ ತಿಳ್ಕೊಂಡಿದ್ರೆ ಈ ಮೂಢ ಹಗರಣದಲ್ಲಿ ಸಿದ್ದರಾಮಯ್ಯನವ್ರಿಗೆ ಹಾಗೆ ಆಗ್ತದೆ ಹಿಂಗೆ ಆಗ್ತದೆ ಅಂತೇಳಿ ನೀವು ಮಾಧ್ಯಮದಲ್ಲಿ ಇವ್ರ ಮಾತು ಕೇಳಿ ಹಾಕ್ತಿರ್ತೀರಿ. ಅದು ಯಾವುದೂ ಆಗೋದಿಲ್ಲ. ನ್ಯಾಯದಲ್ಲಿ ನಿಶ್ಚಿತವಾಗಿಯೂ ಕೂಡ ಸಿದ್ದರಾಮಯ್ಯನವ್ರ ಪರವಾಗಿಯೇ ಆಗ್ತದೆ, ನ್ಯಾಯ ಸಿಗ್ತದೆ. ಆವಾಗ ಈ BJPಯವರು ಪಶ್ಚಾತ್ತಾಪ ಪಡುವಂಥ ಪ್ರಶ್ನೆ ಹೇಳಿದ್ದೆ ನಾನು ಬರ್ತದೆ. ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾರೆ, ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಅದ್ರಾಗ ಯಾವುದೂ ಸಂಶಯ ಬೇಡ, ಭಾಳ ಸ್ಪಷ್ಟವಾಗಿ. ಮತ್ತು ನಾವು ಎಲ್ಲರೂ ದಿವಸ ಹೇಳ್ತೀನಿ, ಎಲ್ಲರೂ ನಾವು ಸಿದ್ದರಾಮಯ್ಯ ಜೊತೆಗಿದ್ದೀವಿ. ಕ್ಯಾಬಿನೆಟ್ಟಲ್ಲಿ ನಿರ್ಣಯ ಮಾಡಿದ್ದೀವಿ. AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಹಿಡ್ಕೊಂಡು ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಮಂತ್ರಿಗಳು, ಶಾಸಕರು, ಪಕ್ಷದ ಎಲ್ಲ ಕಾರ್ಯಕರ್ತರು, ಪದಾಧಿಕಾರಿಗಳು ಸಿದ್ದರಾಮಯ್ಯನವರು ಬೆನ್ನಿಗೆ ನಾವು ಇದ್ದೀವಿ. ಹೀಗಾಗಿ ಆ ಒಂದು ವಿಚಾರದಲ್ಲಿ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾರೆ, ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ದುಡಿಯಾಗಿ ಪಕ್ಷ ದಿಲ್ಲಿಗೆ ಹೋಗ್ಬಾರ್ದಂತಿದೆ. ನಾನು ನಾಡ್ದು ದಿಲ್ಲಿಗೆ ಹೋಗ್ತಾ ಇದ್ದೀನಿ. ಯಾಕೆ ಹೋಗ್ತಾ ಇದ್ದೀನಿ ಅಂದರೆ, ನಾನು ಕೆಲವೊಂದು ನಮ್ಮ ಕೇಂದ್ರ ಸಚಿವರನ್ನ ಭೇಟಿಯಾಗಿ ಹೋಗ್ತಾ ಇದ್ದೀನಿ. ಅದರ ನಂತರ ಅಂಬಾಸಡರ್ಸ್ ಭೇಟಿ ಆಗೋದಿದೆ. ತಪ್ಪೇನು ಒಬ್ಬರು ದಿಲ್ಲಿಗೆ ಹೋಗ್ತಿರ್ತಾರೆ, ಪಕ್ಷದ ವರಿಷ್ಠರನ್ನ ಭೇಟಿಯಾಗಿ ಆಗ್ತಿರ್ತಾರೆ. ಏನು ತಪ್ಪಿದೆ ಅದರಲ್ಲಿ? ನೋಡಿ, ಯಾರೇ ಇರಲಿ, ಸತೀಶ್ ಜಾರಕಿಹೊಳಿ ಇರಲಿ, MB ಪಾಟೀಲ್ ಇರಲಿ, ಮತ್ತೊಬ್ಬರಿರಲಿ, ಇವತ್ತು ನಮ್ಮ ರಾಜ್ಯದಲ್ಲಿ CM ಕುರ್ಚಿ ಖಾಲಿ ಇಲ್ಲ. ಮುಖ್ಯಮಂತ್ರಿ ನಾನು ಹೇಳ್ತೀನಿ ಕೇಳಿ. ನಾನು ಪದೇ ನಿನ್ನ ಉತ್ತರ ಕೊಟ್ಟಿದ್ದೀನಿ. ಇದಕ್ಕೆ MB ಪಾಟೀಲ್ಕಿಂತ ಸೀನಿಯರ್ ಯಾರಾದಿದ್ರೆ ಇವತ್ತೊಂದು ದಿವಸ ನಾನು DK ಶಿವಕುಮಾರ್ ಅವರು, ಸತೀಶ್ ಜಾರಕಿಹೊಳಿಗಿಂತ ನಾನು ಸೀನಿಯರ್ ಇದ್ದೀನಿ, ಪರಮೇಶ್ವರು, ನಾವೆಲ್ಲ ಒಂದೇ ಇದರಲ್ಲಿದ್ದೀವಿ. ನಾನು MB ಪಾಟೀಲ್ಕಿಂತ ಸೀನಿಯರ್ ಅಂದಾಗ DK ಶಿವಕುಮಾರ್ ಅವರು, ಸತೀಶ್ ಜಾರಕಿಹೊಳಿ ಅವರು, ಪರಮೇಶ್ವರ್ ಎಲ್ಲರಿಗಿಂತ ಸೀನಿಯರ್ ಆದಂಗೆ ಆಯ್ತು. ಅವ್ರು ಯಾರೇ ಇದ್ರೂ ಅದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರದಾರ, ಸಿದ್ದರಾಮಯ್ಯವ್ರು ಇದಾರೆ, ನಮಗಿಂತ ಸೀನಿಯರ್ಸ್. ಆರ್ ದೇಶಪಾಂಡೆ ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ಮುಖ್ಯಮಂತ್ರಿ ಮಾಡುವಂಥ ಸಂದರ್ಭ ಬಂದಾಗ ಈಗ ಕುರ್ಚಿ ಖಾಲಿ ಇಲ್ಲ. ಆವಾಗ ಇದು ಸೀನಿಯಾರಿಟಿ ಜೂನಿಯಾರಿಟಿ ಪ್ರಶ್ನೆ ಬರೋದಲ್ಲ. ನಾನು ಹೇಳಿದ್ದೀನಿ, ಶರದ್ ಪವಾರ್ ಅವರು ಉದಾಹರಣೆ ಕೊಟ್ಟಿದ್ದೀನಿ. ನಮ್ಮಲ್ಲಿ ಇವತ್ತು ದಿವಸ ಗುಂಡ್ರಾವ್ ಅವರು ಕೊಟ್ಟಿದ್ದೀನಿ, ದೇವರಾಜ ಹೆಸರು ಕೊಟ್ಟಿದ್ದೀನಿ. ನಾನು ನಿನ್ನೆ ನೋಡ್ತಾ ಇದ್ದೆ ಒಂದು ಸ್ವಲ್ಪ, ಅದರಲ್ಲಿ 100 ಜನ ಕಾಂಗ್ರೆಸ್ನಲ್ಲಿ, ನಮ್ಮ ಪಕ್ಷದಿಂದನೂ ಕೂಡ ಬೇರೆ ಪಕ್ಷದಿಂದ ಕೂಡ 28 ವಯಸ್ಸಿನಿಂದ ಒಂದು 100 ಜನ ಒಂದು ದಿವಸ ಮುಖ್ಯಮಂತ್ರಿಗಳಾಗಿದ್ದಾರೆ. ಅದು ಚರ್ಚೆಯಲ್ಲಿ. ಈಗ ಮುಖ್ಯಮಂತ್ರಿಗಳು ಆಗುವಂಥದ್ದು ಬಿಡುವುದು ಇದು ಅಪ್ರಸ್ತುತ. ಇದು ನಾನು ಹೇಳಿದ್ದು ಮುಂದೆ ಒಂದು ದಿವಸ ನಾನು ಆಗ್ತೀನಿ ಅಂತ ಹೇಳಿದ್ದೀನಿ. ಮುಂದೊಂದು ದಿವಸ ಆಸೆ ಇದೆ, ದುರಾಶೆ ಇಲ್ಲ. ಮತ್ತು ನಾನು ಆದರೆ ಇವತ್ತು ದಿವಸ ನಾನು ಜನರಿಗೆ ಒಳ್ಳೇದು ಮಾಡಬೇಕು ಅಂಥೇಳಿ ನಾನು ನೀರಾವರಿ ಮಂತ್ರಿ ಆದೆ. ಇವತ್ತಿನ ಮಮದಾಪುರ ಕೆರೆ ತುಂಬೇದ. ಇವತ್ತಿಷ್ಟೆಲ್ಲ ಜನ 25 ಹಳ್ಳಿ ಜನ ಸುಖದಿಂದಿದ್ದಾರೆ. ನಾನು ಮುಖ್ಯಮಂತ್ರಿ ಆದರೆ ಒಂದು ದಿವಸ ವಿಜಯಪುರ ಜಿಲ್ಲೆ ಜನರಿಗೆ ಸಂತೋಷ ಅಲ್ಲ, ಕರ್ನಾಟಕ ಜನರಿಗೆ ಸಂತೋಷ ಅಲ್ಲ. ಒಳ್ಳೆ ಕೆಲಸ ಮಾಡ್ತೀನಿ ಆ ವಿಶ್ವಾಸ ನನಗಿದೆ. ಅದು ಈಗ ನಾನು ಸಿದ್ದರಾಮಯ್ಯನವರ ಅಥವಾ ಬೇರೆ ಯಾರೇ ಇವತ್ತು ದಿವಸ ಆಗಲಿ ಪಕ್ಷ ಹೈಕಮಾಂಡ್ ನಿರ್ಧಾರ ಮಾಡಬೇಕಾಗ್ತದೆ. ಕೆಲವೂ ಕೂಡ ಶಾಸಕರು ನಿರ್ಧಾರ ಮಾಡಬೇಕಾಗ್ತದೆ. ಅದನ್ನು ಬಿಟ್ಟು ನಾನು ಇನ್ನೂ ಕೂಡ ಅದನ್ನು ಹೇಳಿದ್ದೀನಿ, ಮುಖ್ಯಮಂತ್ರಿ ಆಗಬೇಕಂದ್ರೆ ಸ್ವಯಂ ಘೋಷಿತ ಆಗಂಗಿಲ್ಲ. ಪಕ್ಷ ನಿರ್ಧಾರ ಮಾಡಬೇಕಾಗ್ತದೆ, ಶಾಸಕರು ನಿರ್ಧಾರ ಮಾಡಬೇಕಾಗ್ತದೆ. ಮತ್ತು ಯಾರನ್ನು ತೆಗೆದು ಮಾಡುವಂಥ ಕೆಲಸಕ್ಕೆ ನಾವು ಕೈ ಹಾಕುವಂಥ ಪ್ರಶ್ನೆನೇ ಬರೋದಿಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ, ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಮುಂದೊಂದು ದಿವಸ ನಾನು ಆಗ್ತೀನಿ, ಅದು ಮತ್ತೆ ಬರಲ್ಲ. ಬೇಕಾಗಿದೆ ಅದಕ್ಕೆ. 2004ರಲ್ಲಿ SM ಕೃಷ್ಣ ಅವರು ನನಗೆ ಕರೆಸಿ ಮಾತನಾಡಿ ಹೇಳಿದರು, ಹೀಗೆ ನನಗೆ ಶಿವಾನಂದ ಪಾಟೀಲರು ಮತ್ತು ಸೋರ್ಗಾಮಿಯವರು, ಶಿವಾನಂದ ಪಾಟೀಲರು ಅವಾಗ ಶಾಸಕರಾಗಿದ್ದರು, ಶಿವಾನಂದ ಪಾಟೀಲರು ಸೋರ್ಗಾಮಿಯವರು ನನ್ನ ಭೇಟಿಯಾಗಿದ್ದರು. ಅವರು ಪಕ್ಷ ಸೇರಬೇಕಂತಾರೆ, ನಿನ್ನ ಅಭಿಪ್ರಾಯ ಏನು ಅಂತ ಹೇಳಿದ್ರು. ನನ್ನ ಅಭಿಪ್ರಾಯ ಏನೂ ಇಲ್ಲ, ನಮ್ಮದು ಅದು ರಾಜಕೀಯ ಒಂದಿದು ಇದೆ, ನನ್ನೇನು ಅದ್ರಾಗ ಅಭಿಪ್ರಾಯ ಇಲ್ಲ. ನನ್ನ ಮತಕ್ಷೇತ್ರ ಅಷ್ಟೇ, ನಂದು ಇಂಟ್ರೆಸ್ಟು, ಅದು ಬಿಟ್ಟು ನಾನೇನು ಇಂಟ್ರೆಸ್ಟ್ ಇಲ್ಲ. ಅವ್ರು ನೀವು ಕರೆದು ಮಾತಾಡಿರಿ ಅಂದರು. ನಾನೇ ಕರೀಲಿ ಅಂತ ಕೇಳಿ, ನಿಮ್ಮನ್ನು ಬಂದು ಭೇಟಿಯಾಗಿದ್ದಾರೆ, ನೀವು ಹೇಳ್ರಿ ಏನು ಅಂತೇಳಿ. ಇಲ್ಲ
ಆ್ಯಸ್ ಅ ಲೀಡರ್ ನೀವು ಆಸ್ ಎ ಮೆಂಬರ್ ಆಫ್ ಪಾರ್ಲಿಮೆಂಟು ಇದು ನೀವು ಆ್ಯಸ್ ಅ ಅಲ್ಲಿ ರೆಪ್ರೆಸೆಂಟ್ ಮಾಡೋದನ್ನು ಬಿಜಾಪುರ ಜಿಲ್ಲೆಯಿಂದ ಕರೆದು ಮಾತಾಡ್ರಿ ಅಂತ ಹೇಳಿ ನಾನು ಶಿವಾನಂದ ಪಾಟೀಲ್ರಿಗೆ ಸೋರ್ಗ ಅವ್ರಿಗೆ ಕರೆ ಬೇಕಾದ್ರೆ ಸೋರ್ಗ ಅವರಿಗೂ ಕೂಡ ಇದ್ದಾರೆ, ಆರೋಗ್ಯವಂತರಾಗಿದ್ದಾರೆ, ಹಿರಿಯರಿದ್ದಾರೆ. ಅವರಿಬ್ಬರನ್ನೂ ಕರೆಸಿ ಆತನು ಹೇಳಿದೆ, ಎಸ್ ಎಂ ಕೃಷ್ಣ ಅವರು ನಿಮ್ಮನ್ನು ಕರೆದು ಮಾತನಾಡಂಥೇಳಿ ನನಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಿಮ್ಗೆ ಕರೆದಿದ್ದೀನಿ, ಹೀಗೆ ತಾವು ಭೇಟಿಯಾಗಿದ್ರಂತೆ ಏನು ಅಂಥೇಳಿ. ನನಗೆ ಕೇಳಿದ್ರು ನಿಮ್ಮ ಇಂಟ್ರೆಸ್ಟ್ ಏನು? ನಮ್ಮ ಇಂಟ್ರೆಸ್ಟ್ ಏನಲ್ಲಪ್ಪ, ನಾನು ಹೇಳಿದ್ದೀನಿ ಅವ್ರಿಗೆ ಅವರು ಎಸ್ ಎಂ ಕೃಷ್ಣ ಅವ್ರಿಗೆ ಅಂತ ಹೇಳಿದ್ರು. ಆಮ್ಯಾಗೆ ಇವರು ಯಾರು ಅದು ನಮ್ಮ ಶಿವಾನಂದ ಪಾಟೀಲ್ರು, ನಾನು ಅವ್ರ ಜೊತೆನೇ ಮಾತಾಡಬೇಕು ಅಂದರು. ಮತ್ತು ಅವ್ರ ಜೊತೆ ಮಾತಾಡ್ಬೇಕು, ಅವ್ರ ಜೊತೆ ಮಾತಾಡಿ, ಅವ್ರ ಜೊತೆ ಮಾತಾಡಬೇಕು ಅಂತ ಹೇಳಿದ್ರು. ಆಯಿತು, ಅವ್ರ ಜೊತೆ ಮಾತಾಡಿ ಅಂತ ಹೇಳಿದ್ರು. ಮುಂದೆ ನಾನು ಎಸ್ ಎಂ ಕೃಷ್ಣ ಅವ್ರಿಗೆ ಹೇಳಿದೆ, ಸರ್ ಅವ್ರು ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮ ಜೊತೆ ಮಾತಾಡಿ. ಆಗಿದ್ದು ಇಷ್ಟು. ನಾನೇನೋ ಅವ್ರು ಕಾಂಗ್ರೆಸ್ ಪಕ್ಷಕ್ಕೆ ಬರ್ರಿ ಅಂತ ಕೇಳಿಲ್ಲ, ಬರಬೇಡ ಅಂತೂ ಹೇಳಿಲ್ಲ, ವಿರೋಧನೂ ವ್ಯಕ್ತಪಡಿಸಿಲ್ಲ. ಅವರು ಎಸ್ ಎಂ ಕೃಷ್ಣ ಅವ್ರು ಹೇಳಿದ ಪ್ರಕಾರ ಕರೆದಿದ್ದೆ, ಮಾತನಾಡಿದೆ, ಅವ್ರ ಜೊತೆನೇ ಮಾತಾಡಬೇಕು ಅಂದರು. ಮಾತಾಡಿ ಅಂತ ಹೇಳಿದೆ ನಾನು ಎಸ್ ಎಂ ಕೃಷ್ಣ ಅವ್ರಿಗೆ, ನೀವು ಮಾತಾಡಿ ಅಂಥೇಳಿ. ಇಷ್ಟ ಆಯಿತಾ? ಮುಂದೆ ಅವ್ರವ್ರ ಮಾತುಕತೆ ಏನಾಯಿತು ನನಗೆ ಗೊತ್ತಿಲ್ಲ. ತದನಂತರ ಅವರು ಬಾಗೇವಾಡಿಯಿಂದ ಸ್ಪರ್ಧೆ ಮಾಡಿದರು. ಇದು 2004ನಲ್ಲಿ. ಮತ್ತು 2008-4ರಲ್ಲಿ ಇವರು ಕ್ಯಾಂಡಿಡೇಟ್ ಆಗಿದೆ, ಯಾರು ಬಹುಶಃ ರುದ್ರಗೌಡರಾಗಿದ್ದರು, ನನ್ನ ವಿರೋಧ MS ರುದ್ರಗೌಡರು, BJPಯಿಂದಾರ ಜನತಾದಂತ ಯಾರಾಗಿದ್ರು ಗೊತ್ತಿಲ್ಲ, ನನಗೆ ನೆನಪಿಲ್ಲ ಅದು. ಹಾಂ, ಕೋಯರ್ಷಿತ್. ಮುಂದೆ 2004 ಆಯಿತಾ, 8ರಿಂದ ಇಲ್ಲಿವರೆಗೆ 4 ಬಾರಿ ನನ್ನ ವಿರುದ್ಧ ಯಾರು ಕ್ಯಾಂಡಿಡೇಟ್ ಅದಾರೆ ನಿಮ್ಗೆ ಗೊತ್ತದು. 2 ಬಾರಿ BJPಯಿಂದ, 2 ಬಾರಿ ಜನತಾದಳದಿಂದ. ಯಾರು ಕ್ಯಾಂಡಿಡೇಟ್ ಆಗಿದ್ದಾರೆ ನಿಮ್ಗೆ ಗೊತ್ತಿದೆ. 4 ಬಾರಿ ಕ್ಷೇತ್ರ ಬಿಟ್ಟುಕೊಟ್ಟೆ, ಅದನ್ನು ಬಿಟ್ಟು ನಿಮ್ಗೆ ಕ್ಷೇತ್ರ ಬಿಟ್ಟು ಹೇಳಿಲ್ಲ. ಯಾಕೆ ಸುಮ್ಮನೆ ಇದಕ್ಕೆ ಇತಿಶ್ರೀ ಹಾಡ್ಬೇಕಂತೀನಿ. ಇದು ಸತ್ಯನೋ ಸುಳ್ಳು ಸ್ವರ್ಗಾಮಿಗೆ ಅವ್ರಿಗೂ ಕೇಳ್ರಿ. ಬೇಕಾದ್ರೆ ಎಸ್ ಎಂ ಕೃಷ್ಣ ಅವ್ರಿಗೆ ಆರೋಗ್ಯ ಸರಿ ಇಲ್ಲ, ಅವ್ರಿಗೆ ಮೆಮರಿ ಚೆನ್ನಾಗಿತ್ತು, ಅವ್ರು ಕೇಳ್ಬೋದಾಗಿತ್ತು, ಅವ್ರು ನನ್ನ ಹೇಳ್ತಾ ಇರೋದಿಲ್ಲ. ಅದಕ್ಕೆ ಇದು ಬೇಡ. ನಾನು ಈ ಸಂದರ್ಭ ಅಲ್ಲ, ನಾವು ಎಲ್ಲರೂ ಕಾಂಗ್ರೆಸ್ ಪಕ್ಷದಲ್ಲಿ ಒಟ್ಟಾಗಿರಬೇಕಾಗಿದೆ. ಇವತ್ತು ಸಿದ್ದರಾಮಯ್ಯನವ್ರನ್ನ ಬೆಂಬಲಿಸಬೇಕಾಗಿದೆ. ಅವರಿಗೆ ನೈತಿಕ ಸ್ಥೈರ್ಯವನ್ನು ತುಂಬಿದೆ, ಅವ್ರು ಭಾಳ ಬಲಿಷ್ಠರಾಗಿದ್ದಾರೆ. ಇವತ್ತು ಈ ಸುಳ್ಳು ಆಪಾದನೆ ಹೇರಿಯನ್ನು BJPಯವ್ರು ಮಾಡ್ತಾಯಿದ್ದಾರೆ. ಅದು ಇವತ್ತೂ ಸಹ ನ್ಯಾಯದಲ್ಲಿ ಅದು ಬಿದ್ದು ಹೋಗ್ತದೆ, ನ್ಯಾಯ ಸಿಗ್ತದೆ. ಸಿದ್ದರಾಮಯ್ಯನವರು ಇನ್ನಷ್ಟು ಬಲಿಷ್ಠರಾಗಿ ಹೊರಬರ್ತಾರೆ. ನಮ್ಮಲ್ಲಿ ಇವತ್ತು ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಅದೆಲ್ಲ ಮುಗಿದ ಮೇಲೆ ಮುಂದೆ ಪಕ್ಷ ತೀರ್ಮಾನ ಏನು ಮಾಡ್ತದೆ, ಸಿದ್ದರಾಮಯ್ಯನವ್ರದ್ದೆಲ್ಲ ಪಾಳೆ ಮುಗಿದ ಮೇಲೆ ಮುಂದೊಂದು ದಿನ ಅವ್ರನ್ನ ಇದು ಮಾಡ್ಕೊಂಡು ಆಗ್ಬೇಕಂತ ಯಾವುದು ದಟ್ಸ್ ದ ಲಾಸ್ಟಿಂಗ್. ಅವರೊಬ್ಬರೇ ಅಲ್ಲ, ಯಾರು ಬೇರೆ ಕಡೆ ಕಿತ್ಕೊಂಡು ನಾನು ಮುಖ್ಯಮಂತ್ರಿ ಆಗುವಂಥ ದುರಾಸೆ ನನಗಿಲ್ಲ. ಆಸೆ ಇದೆ ನನಗೆ, ಮುಖ್ಯಮಂತ್ರಿ ಆಗಬೇಕು, ರಾಜ್ಯದಲ್ಲೂ ಒಳ್ಳೆಯ ಕೆಲಸ ಮಾಡಬೇಕು ಅಂಥೇಳಿ. ಆದರೆ ಇದೆಲ್ಲವೂ ಕೂಡ ಯಾವಾಗ ಆಗ್ತದೆ? ಪಕ್ಷ ನಿರ್ಧಾರ ಮಾಡಬೇಕಾಗ್ತದೆ, ಶಾಸಕರು ಇದು ಮಾಡಬೇಕಾಗ್ತದೆ. ಆ ಟನ್ ಬಂದಾಗ ಆಗ್ತದೆ. ಯಾರು? ಹಾಂ, JDS ಬಿಟ್ಟು ಕಾಂಗ್ರೆಸ್ಗೆ ಬರಬೇಕಾದ್ರೆ ಯಾರು ಕರ್ಕೊಂಡ್ಬಂದ್ರೆ ಅನ್ನೋದು ಅವರಿಗೆ ನಾನು ಹೇಳಿದ್ನಲ್ಲ, ನಾನೀಗ ಸ್ಪಷ್ಟವಾಗಿ ಹೇಳಿದ್ನಲ್ಲ. ಈಗ ಇಷ್ಟೇ ಇದು ಏನು ಹೇಳಿದೆ ಎಷ್ಟೊತ್ತನ ಕತೆ ಇಷ್ಟೇ. ಯಾರು ಕರ್ಕೊಂಡ್ಬಂದ್ರೆ ಗೊತ್ತಾಗಿದೆ. ಎಸ್ ಎಂ ಕೃಷ್ಣ ಮತ್ತು ಅವ್ರ ಗಿಡ ಏನಾಗಿದೆ ಗೊತ್ತಿಲ್ಲ ನನಗೆ, ನನಗೆ ಗೊತ್ತಿಲ್ಲ. ಅವ್ರ ಜೊತೆ ಮಾತಾಡಿದ್ದು ಪದೇ ಯಾಕೆ ಇಷ್ಟೆಲ್ಲ ಹೇಳಿ ಸ್ಪಷ್ಟವಾಗಿ ಹೇಳಿದೆ ನಿಮಗೆ. ನಮ್ಮಲ್ಲಿ ಯಾವುದೂ ನೋಡಿ, ಪಕ್ಷದ ವಿಚಾರ ಬಂದಾಗ ನಮ್ದು ಯಾವುದೂ ಕೂಡ ಇದು ಇಲ್ಲ. ನಾವು ಒಗ್ಗಟ್ಟಾಗಿ, ನಾವು ಒಬ್ಬನೇ ಇಲ್ಲ, ಪಕ್ಷ ಎಂಟೈರ್ ಪಕ್ಷ ಅವತ್ತನ್ನು ಸಹ ಒಗ್ಗಟ್ಟಾಗಿದ್ದೀವಿ. ಇವೊಂದು ಕೆಲವೊಂದು ತಪ್ಪು ಕಲ್ಪನೆಗಳು, ತಪ್ಪು ಸಂದೇಶಗಳು ಇದನ್ನು ಮಾತಾಡ್ತಿರಲಿಲ್ಲ. ಯಾಕಂದ್ರೆ ಪದೇ ಅವ್ರು ಮಾತನಾಡ್ತಾ ಇದ್ದಾರೆ. ಅವ್ರು ಮಾತಾಡ್ತಿದ್ರೆ ಅವ್ರು ತಮ್ಮ ಮಾತಾಡ್ತಾ ಇದ್ದಾನೆ. ಅವ್ನ ಸಂಬಂಧ ಏನು ಗೊತ್ತಿಲ್ಲ. ಅವನು BJPದಾಗ ಸಹೋದರ ಯಾರು ವಿಜುಗೌಡ ಪಾಟೀಲ್, ಅವ್ನು ಮಾತಾಡ್ತಾನೆ. ನಮ್ಮ ಸಹೋದರರು ಮತಕ್ಷೇತ್ರ ಬಿಟ್ಟು ಕೊಟ್ಟರು ಅಂತ ಅದಕ್ಕೆ ಹೇಳಬೇಕಾಗಿದೆ. ನಾನು ಹೇಳಿದ್ದೀನಿ ಇವ್ರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರ್ಕೊಂಬಂದದ್ದು ನಾನಲ್ಲ. ಎಸ್ ಎಂ ಕೃಷ್ಣ ಅವ್ರಿಗೆ ಇವರು ಸೋರ್ಗಾಮಿಯವರು ಭೇಟಿಯಾಗಿದ್ದರು. ಎಸ್ ಎಂ ಕೃಷ್ಣ ಅವರು ಕರೆದು ಮಾತಾಡೋ ಅಂತೇಳಿ ಒತ್ತಾಯ ಮಾಡಿದ್ರು ನನಗೆ. ಅವಾಗ ಕರೆದು ಮಾತಾಡಿದಾಗ ನಿಮ್ಮ ಇಂಟ್ರೆಸ್ಟು, ನಂದೇನು ಇಂಟ್ರೆಸ್ಟ್ ಇಲ್ಲಪ್ಪ ಅಂತ ಹೇಳಿದೆ ನಾನು. ಆವಾಗ ನಾನು ಅವ್ರ ಜೊತೆನೇ ಮಾತಾಡ್ತೀನಿ ಅಂತ ಹೇಳಿದ್ರು. ಎಸ್ ಎಂ ಕೃಷ್ಣ ಅವ್ರ ಜೊತೆ, ನಮ್ಮ ಜೊತೆ ಮಾತಾಡಿದ್ರು ಅಂತ ಅವ್ರ ಜೊತೆನೇ ಮಾತಾಡ್ತು ಹೋದ್ರು. ನಂದೇನು ಸಂಬಂಧ ಬರ್ತದೆ ರೀ? ಅವ್ರ ಜೊತೆನೇ ಮಾತಾಡಿದ ನನಗೇನು ಗೊತ್ತು, ಅವ್ರ ಜೊತೆ ಏನು ಮಾತಾಡಿದ್ರು ನನಗೆ ಗೊತ್ತಿಲ್ಲ. ಇದು ಸತ್ಯ. ಮುರುಗೇಶ್ ನಿರಾಣಿ ಆಪಾದನೆ ಬರ್ತದೆ ಹೇಳಿನಲ್ಲ. ಬಾಗಲಕೋಟೆಗೆ